ಆಗ್ತದಾ? ಅವರಿಗೆ ಬೇಕಂತ ಅದನ್ನು ಕ್ಲಿಯರ್. ನಾನು ಕೇಳ್ತಾ ಇರೋದು ಏನಂದ್ರೆ, ನಮಗೆ ಬಸವಣ್ಣನವರಿಗೆ ನಮ್ದು ಫುಲ್ ಇದೆ. ಅದು ಯಾವುದೇ ಈಗ ಹಿಂದೆ 2 ವರ್ಷ 3 ವರ್ಷ ಆ ವ್ಯವಸ್ಥೆ 100% ಇತ್ತು. ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಗಲಾಟೆ ಆಗಲಿ ಏನೂ ಇರಲಿಲ್ಲ. ಒಂದು ಸೆಕ್ಯೂರಿಟಿಯನ್ನು ಮುನ್ಸಿಪಾಲಿಟಿ ಅವರು ಪ್ರೊವೈಡ್ ಮಾಡಬೇಕು. ಈ ಬಿಲ್ಡಿಂಗ್ಗೆ ಮೈನ್ ಇರೋದು ಸೆಕ್ಯೂರಿಟಿ. ಅವರು ಎಲ್ಲವನ್ನು ನೋಡ್ತಾರೆ. ಇಲ್ಲಿ ಗಲಾಟೆ ಆಗೋದು ಯಾವಾಗ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಇಲ್ಲದೆ ಇದೆ. ನಾವು ಬಿಲ್ಡಿಂಗ್ ಓನರ್ನವರು ಅಥವಾ ಇಲ್ಲಿ ಬಂದ ಕಸ್ಟಮರ್ ಅವರೊಟ್ಟಿಗೆ ಜಗಳ ಮಾಡಿದ್ರೆ ಮಾತ್ರ ಸಮಸ್ಯೆ. ಒಂದು ಸೆಕ್ಯೂರಿಟಿ ಇದ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಬೇಕಾದ್ರೆ ಪ್ರಾಯೋಗಿಕ ಒಂದು 3 ತಿಂಗಳು ನೋಡುವ. ಒಂದು 2 ಲೋನ್ ಮಾಡಿ ನೀವೊಂದು ಚೈನ್ ಹಾಕಿ ಕರೆಕ್ಟ್ ಪಟ್ಟಿ ಹಾಕಿ ಒಂದು 3 ತಿಂಗಳು ನೋಡುವ. ಒಂದು ಸೆಕ್ಯೂರಿಟಿಯನ್ನು ಹಾಕಿ ನೋಡುವ ಹೇಗಾಗ್ತದೆ ನೋಡಿ. ಹಿಂದೆ ಇದ್ದ ಸಿಸ್ಟಮ್ ನಾವು ಹೊಸ ಸಿಸ್ಟಮ್ ಹೇಳ್ತಾ ಇರೋದಲ್ಲ. ಒಂದು 3 ತಿಂಗಳು 4 ತಿಂಗಳು ನೋಡುವ ಸರ್. ಹಾಗೆ ಹೇಗಾಗ್ತದೆ ಬಸ್ಸಿನವ್ರಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಇಲ್ಲಿ 2 ರೋ ಬಿಟ್ಟರೆ ಅಲ್ಲಿಂದ ಅಷ್ಟು ದೂರಕ್ಕೆ ಒಂದು 2 ಬಸ್ ಹಿಂದೆ ಬರುವಷ್ಟು ಜಾಗ ಉಂಟು. ಒಂದು 3 ತಿಂಗಳು ನೋಡುವ. ಹಾಗೆ ಏನಾದರೂ ಸಮಸ್ಯೆ ಬರ್ತದೆ ನೋಡುವ. ಒಂದು ಸೆಕ್ಯೂರಿಟಿಯನ್ನು ಇಲ್ಲಿ ಇಡಿ. ಮತ್ತೆ ಬೆಳಿಗ್ಗೆ 7 ಗಂಟೆಯಿಂದ ಒಂದು 9 ಗಂಟೆವರೆಗೆ ಒಂದು ಸ್ವಲ್ಪ ದಿನ ವಾಚ್ ಮಾಡಿ ಇಲ್ಲಿ ನಿಂತು ಹೋಗುವವರನ್ನು ಒಳಗೆ ನಿಲ್ಲುವ ಹಾಗೆ ಮಾಡಿದರೆ ಆಗ ಈ ಸ್ಪಾಟ್ ಖಾಲಿ ಆಗ್ತದೆ. ಈಗ ಸಮಸ್ಯೆ ಇರುವುದೇ ಇಲ್ಲಿ ಹೊರಗೆ ಒಂದು ಗಾಡಿ ನಿಲ್ಲಿಸಿದವರು. ಸತಿ ನಿಮ್ಗೆ ಇದು ಮಾಡಿದ್ರೆ ಪಬ್ಲಿಕ್ಗೆ ಇದು ಮಾಡಿದ್ರೆ ಈಸ್ಮೆಂಟ್ ಆ್ಯಕ್ಟ್ ಅಂತ ಅನುವಂಶೀಯ ಕಾಯ್ದೆ ಅಂತ, ಆ ಕಾಯ್ದೆ ಪ್ರಕಾರ ಮತ್ತೆ ನಿಮಗೆ ನಂದು ಅಪ್ಪಂದು ಜಾಗ ಅಂತೇಳಿ ಒಂದು ಹಾಕೋಕ್ಕಾಗೋದು. ಹೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇದೆ, ಅದು ನನಗೂ ಆಗಿದೆ. ಬಟ್ ಬ್ಲೂ ಪ್ರಿಂಟಲ್ಲಿ ಅವರು ಪುರಸಭೆಯವರು ಅನುಮತಿ ಕೊಡೋತ್ತಿದ್ರೆ ಅದನ್ನು ಪಾರ್ಕಿಂಗ್ ಸ್ಲಾಟ್ ಅಂತ ತೋರಿಸೋರು ಅನುಮತಿಯಲ್ಲಿ ತಗೊಂಡಿದ್ರೆ ಅದು ಅವ್ರಿಗೆ ಪಾರ್ಕಿಂಗ್, ಅವರ ಪ್ರೈವೇಟ್ ಲ್ಯಾಂಡ್ ಪಾರ್ಕಿಂಗ್ ಸ್ಲಾಟ್ ಅಂತ ಬ್ಲೂ ಪ್ರಿಂಟಲ್ಲಿ ತೋರಿಸಿರ್ತಾರೆ. ಆಗ ನಮಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವರು ವೆರಿಫೈ ಮಾಡಿ ಹೇಳಬೇಕು. ಬರುವಾಗ ನಾವು ಅವತ್ತು ಹೇಳ್ತೀವಿ ನಮಗೆ ನಮ್ಮ ಬಸ್ ಇರುವ ಜಾಗ ಇಲ್ಲಿ ಬಿಟ್ಟರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಬಸ್ ಬಂದರೆ ನಿಮ್ಮ ಗಾಡಿಗೆ ಆಗ್ತದೆ ಮತ್ತು ನಮಗೆ ಸಮಸ್ಯೆಗಳು ಎದುರಾಗ್ತದೆ. ಹಾಗೆ ಇರಬೇಡಿ ಅಂತ ಹೇಳ್ತೀವಿ, ಯಾರು ಕೇಳುವುದಿಲ್ಲ. ನಿಲ್ಲ ಯಾಕೆಯ ನಿನ್ನ ನನ್ನ ಮನೆಯವರಿಗೆ ಬೈಯುವಂಥದ್ದು. ಅದಕ್ಕೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಮನೆಯವರಿಗೆ ನಾವು ಯಾಕೆ ಕೇಳಿಕೊಳ್ಳುವುದು ಅಂತ ನಾವು ಸುಮ್ಮನೆ ಆಗುದು ಅಷ್ಟೇ. ಇಲ್ಲಿ ಒಂದು ರೋ ಇಲ್ಲಿ ಮಾಡಿ ಒಂದು ಟೆಂಪ್ರರಿ ಒಂದು 3 ತಿಂಗಳ ಮಟ್ಟಿಗೆ ನೋಡುವ ಹೇಗೆ ಆಗ್ತದೆ ಅಂತೇಳಿ. ಅಲ್ಲಿಗೊಂದು ಇವರನ್ನು ಕೂಡ ಹೋಮ್ ಗಾರ್ಡನ್ನು ಕೂಡ ನಿಲ್ಲಿಸಿ ವ್ಯವಸ್ಥೆ ಮಾಡಿಸುವ. ಮತ್ತು ಇಲ್ಲಿ ಯಾವುದು ಎನ್ಕ್ರೋಚ್ ಆಗಿದೆ ಈ ಬದಿಯಲ್ಲಿ ಆ ಕಡೆ ಒಳಗೆ ಹೋಗುವಂಥದ್ದು ಮತ್ತು ಈ ಕಡೆಯಿಂದ ಒಳಗೆ ಹೋಗುವಂಥದ್ದು ಯಾವುದು ಎನ್ಕ್ರೋಚ್ ಆಗ್ತದೆ ಅದನ್ನು ತೆರವು ಮಾಡ್ತೇವೆ. ಮತ್ತು ಸೋಮವಾರ ಅವರಿಗೆ ಟೈಮ್ ಕೊಡ್ತೇವೆ. ಸೋಮವಾರ ಆದಿತ್ಯವಾರದವರೆಗೆ ಅವರು ತೆಗಿಬೇಕು ಅವರಾಗಿ. ಇಲ್ಲದಿದ್ದರೆ ನಾವು ಸೋಮವಾರ ಬಂದು ಪುರಸಭೆ ವತಿಯಿಂದ ಅದನ್ನು ತೆಗೆದು ಕ್ಲೀನ್ ಮಾಡಿ ಕೊಡ್ತೇವೆ. ಒಂದು ವಾರದ ಒಳಗೆ ಆದಷ್ಟು ಬಗ್ಗೆ 100% ಅಂತ ಹೇಳುವುದಿಲ್ಲ, 50% ಹಿಂದುಗಡೆ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತು ನೀವು ಕೂಡ ಇಲ್ಲಿ ಯಾರು ಅಂಗಡಿ ಮಾಲಕರಿದ್ದೀರಿ ನೀವು ಕೂಡ ಸ್ವಲ್ಪ ಗಮನ ಹರಿಸಬೇಕು. ಯಾಕಂತ ಹೇಳಿದರೆ ನೀವು ಕೆಲವೊಮ್ಮೆ ಬೇಕು ಅಂತ ಹೇಳ್ತೀರಿ ಇಲ್ಲಿ ಪಾರ್ಕಿಂಗ್, ಕೆಲವೊಮ್ಮೆ ಬೇಡ ಅಂತ ಹೇಳ್ತೀರಿ. ನಿಮ್ಮ ಯಾರಾದರೂ ಒಬ್ಬರ ಕಸ್ಟಮರ್ ಬಂದರೆ ನಿಲ್ಲಿ ಅಂತ ಹೇಳ್ತೀರಿ, ಬೇರೆಯವರು ಬಂದರೆ ಬೇಡ ಅಂತ ಹೇಳ್ತೀರಿ. ಸಮಸ್ಯೆ ಆಗಿರುವಂಥದ್ದು ಅಲ್ಲಿ ಅದು ಎಲ್ಲ ಬಂದು ಬೀಳುವಂಥದ್ದು ಅಂತ ಹೇಳಿದರೆ ಪುರಸಭೆಗೆ. ಅದಕ್ಕೆ ನಾನು ಹೇಳುವಂಥದ್ದು ಈಗ 1 ರೋ ಇಲ್ಲಿ ನೇರವಾಗಿ ಇಲ್ಲಿ ನಿಲ್ಲುವಂಥ ವ್ಯವಸ್ಥೆಗೆ ಒಂದು 2 ವೀಲರ್ನವರೆಗೆ ಇಲ್ಲಿ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಮತ್ತು 4 ವೀಲರ್ನವರೆಗೆ ಅಲ್ಲಿ ಫ್ರೂಟ್ಸ್ ಅಂಗಡಿ ಹತ್ರ ಏನು ಇಂಟರ್ಲಾಕ್ ಹಾಕಿದ್ದೇವೆ ಅಲ್ಲಿ ಯಾರು ಈ ಅಂಗಡಿ ಮಾಲಕರಿದ್ದಾರೆ ಅವರಿಗೆ ಮಾತ್ರ ನಿಲ್ಲಿಕ್ಕೆ ಅದು ಅಲ್ಲಿ. ಮತ್ತು ಉಳಿದಂತಹ ಜಾಗ ಇಲ್ಲಿ ಸ್ವಲ್ಪ ಕೂಡ ಅದು ಮಾತಾಡ್ತೇವೆ ನಾವು ಏನಂತ ಪುರಸಭೆಯಲ್ಲಿ ದಾಖಲೆಯಲ್ಲಿ ಯಾವ ರೀತಿ ಉಂಟು ಅಂತೇಳಿ ನೋಡಿ ಅಲ್ಲಿ ವ್ಯವಸ್ಥೆ ಮಾಡ್ತೇವೆ. ಮತ್ತು 2 ವೀಲರ್ಗೆ ಈ ಸಮಾಜ ಮಂದಿರದ ಬದಿಯಲ್ಲಿ ಅಂದರೆ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೇವೆ, ಅದರ ಹಿಂದುಗಡೆ ಇಂಟರ್ಲಾಕ್ ಹಾಕಿ ಚೆಂದ ಮಾಡಿಕೊಟ್ಟಿದ್ದೇವೆ. ಅಲ್ಲಿ 2 ವೀಲರ್ನವರಿಗೆ ಒಂದು ನನ್ನ ಪ್ರಕಾರ ಒಂದು 25 2 ವೀಲರ್ನವರಿಗೆ ನಿಲ್ಲಿಸಬಹುದು. ಮತ್ತು ಯಾರು ಬೆಳಿಗ್ಗೆ ನಿಲ್ಲಿಸಿ ರಾತ್ರಿ ಕೊಂಡೋಗ್ತಾರೆ ಗಾಡಿ ಅಂಥವರಿಗೆ ಇಲ್ಲಿ ಅವಕಾಶ ಇಲ್ಲ, ನೇರವಾಗಿ ಹೇಳ್ತೇವೆ. ಈ ಬಗ್ಗೆ ಹಲವು ವರ್ಷ ಅಂತಲೇ ಹೇಳ್ಬೋದು. ಇದರ ಬಗ್ಗೆ 2-3 ಬಾರಿ ಮೀಟಿಂಗು ಆಗಿದೆ. ಆದರೆ ಕಾರ್ಯರೂಪಕ್ಕೆ ಇನ್ನೂ ಬಂದಿಲ್ಲ ಅಂತ ಮನವಿಗಳು ನನಗೆ ಬರ್ತಾ ಇದೆ. ಆದರೆ ಅಚ್ಚುಕಟ್ಟಾಗಿ ಮಾಡುವ ನಿಟ್ಟಿನಲ್ಲಿ ಈಗ ಒಂದು ಸಭೆಯನ್ನು ಕರೆದಿದ್ದೇವೆ. ಇದರಲ್ಲಿ ಎಲ್ಲರೂ ತಮ್ಮ ಸಲಹೆಗಳನ್ನು ತಗೊಂಡು ನಾವು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಪುರಸಭೆ ಸೇರಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದೇವೆ. 2 ವೀಲರ್ ಪಾರ್ಕಿಂಗ್ ಅಂತೇಳಿ ನಾವು ಈಗ ನಿಗದಿಪಡಿಸಿದ್ದೇವೆ. ಇದರಲ್ಲಿ 2 ವೀಲರ್ ಪಾರ್ಕಿಂಗ್ ಮಾಡಿಸಿದರೆ ಹೆಚ್ಚಿನ 2 ವೀಲರ್ಸ್ ಬೆಳಗ್ಗಿಂದ ಸಾಯಂಕಾಲ ತನಕ ಇಟ್ಟು ಹೋಗೋದ್ರಲ್ಲಿ ಅಲ್ಲಿಗೆ ಮಾಡುವಂಥದ್ದನ್ನು ಮಾಡ್ಬೋದು. ಮತ್ತು 4 ವೀಲರ್ ಪಾರ್ಕಿಂಗನ್ನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾಡಿದರೆ ಬಸ್ಸುಗಳಿಗೆ ನಿಲುಗಡೆಗೆ ಸಮಸ್ಯೆ ಆಗ್ತದೆ. ಅದನ್ನ ಬಸ್ಸುಗಳನ್ನು 4 ವೀಲರ್ ಪಾರ್ಕಿಂಗನ್ನು ನಾವು ಇನ್ನೊಂದು ಜಾಗವನ್ನು ಐಡೆಂಟಿಫೈ ಮಾಡಿದ್ದೇವೆ. ಅಲ್ಲಿಗೆ ಎಲ್ಲ ಬಸ್ 4 ವೀಲರ್ ಪಾರ್ಕಿಂಗ್ಗಳು ಆ ಜಾಗದಲ್ಲೇ ನಿಲ್ಲಿಸಬೇಕು ಅಂತ ಒಂದು ಬೋರ್ಡ್ ಹಾಕಿ ಅಲ್ಲೇ ಅಂಥ ಜಾಗದಲ್ಲಿ ನಿಗದಿಪಡಿಸಿ ಯಾರಾದರೂ ಅದನ್ನು ಮೀರಿದ ವಯಲೇಷನ್ ಮಾಡಿದರೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಯಾರಿಂದ ಅದನ್ನು ಮಾಡಬೇಕು ಆ ವಯಲೇಷನ್ ಮಾಡಿದ್ದಕ್ಕೆ ನಾವು ಆ್ಯಕ್ಷನನ್ನು ತಗೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದೀವಿ. ಅಂದರೆ ಇದು ಹೇಳ್ತಾ ಹೋಗ್ತಾ ಬಿಟ್ಟರೆ
ಒಂದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದರಿಂದ ಇನ್ನು ಮುಂದಕ್ಕೆ ಯಾವ ಡೈರೆಕ್ಷನ್ಸ್ ಕೊಟ್ಟು, ಈಗ ಮಾಧ್ಯಮ ಮಿತ್ರ ಇದ್ದಾರೆ, ನಾವು ಇವತ್ತಿನ ಈ ಸಭೆಯಲ್ಲಿ ಏನೆಲ್ಲ ಮಾಡ್ತೇವೆ ಅದರ ಪ್ರಕಾರ ಜನರಿಗೂ ಮಾಹಿತಿ ಕೊಡುವಂತೆ ಅವೇರ್ನೆಸ್ಸು ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಹಿಂಬದಿಯಲ್ಲಿ, ಕಾಂಪ್ಲೆಕ್ಸ್ನ ಹಿಂಬದಿಯಲ್ಲಿ ನಾವು ಕೆಲವು ಎಂಕ್ರೋಚ್ಮೆಂಟ್ ಯಾವುದಿದೆ ಅದನ್ನು ನಾವು ತೆಗೆದು ಅಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಅಂಥ ಜಾಗದಲ್ಲಿ 2 ವೀಲರ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಓನರ್ಸಿಗೆ ಮಾಡ್ಬೋದು. ಈಗ ಇನ್ನೊಂದು ಸಲ ಬಂತು ಒನ್ ರೋ ನೀವು ಕೊಡಿ ಅಂತ, ಅದು ಬೇಕೋ ಬೇಡವೋ ಅಂತ ಈಗ ಇದರಲ್ಲಿ ತೀರ್ಮಾನ ಮಾಡಲಿಕ್ಕಿದೆ. ಬಸ್ಸುಗಳ ಸುಲಲಿತ ಸಂಚಾರಕ್ಕೆ ಇದು ತುಂಬ ಕಂಪ್ಲೇಂಟ್ ಬರ್ತಾ ಇದೆ. ಈಗ ಮೇಡಮ್ ಹೇಳಿದ್ದು ಸರಿಯಾಗಿದೆ. ಯಾಕೆಂದರೆ ಹಿಂದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಹೋಗೋ ದಾರಿ ಸಹ ಇದೆ, 2 ಕಡೆಯಲ್ಲಿ ಸಹ ಹೋಗೋ ದಾರಿ ಇದೆ. 2 ವೀಲರ್ಸ್ ಎಲ್ಲ ಇಲ್ಲಿಂದ ತೆಗೆದು ಹಿಂದೆ ನಿಲ್ಲುವಂಥ ವ್ಯವಸ್ಥೆ ಮಾಡಿ, ಮತ್ತೊಂದು 10 ವೆಹಿಕಲ್ಗಳು ನಿಲ್ಲುವಂಥ ಜಾಗವನ್ನು ಅಲ್ಲಿ ಮಾಡಿದರೆ ಇದೊಂದು ಒಳ್ಳೆಯ ವ್ಯವಸ್ಥೆ ಆಗ್ತದೆ. ಇದನ್ನು ಸ್ಟ್ರಿಕ್ಟಾಗಲಿ ಅನುಷ್ಠಾನ ಮಾಡಬೇಕು. ಮೊದಲನೇದಾಗಿ ಪಾರ್ಕಿಂಗ್ ಇಲ್ಲಿ ನಿಲ್ಲುವುದನ್ನು ನೀವು ತಪ್ಪಿಸಬೇಕು. ಬಸ್ಸುಗಳು ಮತ್ತು ಬಸ್ಗಳಿಗೆ ನಿಗದಿತ ಸ್ಥಳವನ್ನು ನಾವು ನಿಮಗೆ ಹೇಳ್ತೇವೆ, ಅಲ್ಲಿ ನೀವು ಕೊಟ್ಟರೆ ಸಾಕು. ಇಷ್ಟೊಂದು ವ್ಯವಸ್ಥೆ ನೀವೆಲ್ಲರೂ ಸಾರ್ವಜನಿಕರ ಪರವಾಗಿ ಮಾಡಿಕೊಡ್ಬೇಕಂತ ಹೇಳ್ತೇವೆ. ಈಗ 1 ಲೈನ್ ನಿಲ್ಲಬೇಕು ಅಂತ ಹೇಳಿದರೆ ಅದು 2 ಲೈನ್ ಆಗ್ತದೆ, 3 ಲೈನ್ ಆಗ್ತದೆ, 4 ಲೈನ್ ಆಗ್ತದೆ. ಒಳಗೆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸುಗಳಿಗೆ ಮಾತ್ರ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾಗುತ್ತೆ. ನಿಮ್ಮಲ್ಲಿ ಆರೈಕೆ ಮಾಡಿಕೊಡ್ತೇವೆ. ಪೂರ ಅಂಗಡಿ ಕೊಡ್ತಾರೆ, ಅಂಗಡಿ ಸೈಡ್ ಅಂಗಡಿ, ಎದುರು ಅಂಗಡಿ, ಹಿಂದೆ 20 ಅಂಗಡಿ ಕೊಟ್ಟರೆ 40 ಅಂಗಡಿ ಮಾಡ್ಕೊಂಡಿದ್ದಾರೆ ಎಲ್ಲ. ಅದನ್ನು ಇಮಿಡಿಯೇಟ್ ಆಗಿ ತೆಗಿಬೇಕು. 20 ಅಂಗಡಿ ಇದೆ, 20 ಅಂಗಡಿಗೆ 40 ಅಂಗಡಿ ಮಾಡ್ಕೊಂಡಿದ್ದಾರೆ ಎಲ್ಲ, ಡಬಲ್ ಮಾಡ್ಕೊಂಡಿದ್ದಾರೆ. ಇಮಿಡಿಯೇಟ್ ಮತ್ತೆ ಅಂಗಡಿ ಬಾಗಿಲು ಬಿಟ್ಟು ಎಲ್ಲ ಸಾಮಾನು ಎದುರುಗಿಟ್ಟರೆ ಜನರಲ್ಲಿ ಹೋಗ್ತಾರೆ. ಹಿಂದ್ಗಡೆ ವ್ಯವಸ್ಥೆ ಉಂಟು ಸರಿ, ಆದರೆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡ್ಬೇಕಂತ ಗುಂಪು ಕಟ್ಟಿಕೊಂಡು ಅಲ್ಲಿ ಸಿಗರೇಟ್ ಇದು ನಾವು ಜನಿಸಿ ಏನಾದರೂ ಮಾಡ್ಬೋದು. ಈ ಹೆಂಗಸರದ್ದು ಹೈಯೆಸ್ಟ್ 2 ವೀಲರ್ ವೆಹಿಕಲ್ ಉಂಟು, ಅಲ್ಲಿ ಅವ್ರು ಕೊಂಡೋಗಿ ಇಡ್ಲಿಕ್ಕೆ ಆಗ್ತದೆ. ಮತ್ತು ಅಲ್ಲಿ ಎಷ್ಟು ಹೇಳಿದ್ರು ನ್ಯಾಷನಲ್ ಮೇಡಮ್ ಎಲ್ಲ ಪುರಸಭೆಯಿಂದ ಬಂದು ಇಲ್ಲಿ ಟಾಯ್ಲೆಟ್ ಅವರ ಹತ್ರ ಹೇಳಿದ್ದಾರೆ, ಅಲ್ಲಿ ಸಿಗರೇಟ್ ಸ್ವಲ್ಪ ಜೋರು ಮಾಡಿ ಅಂತ. ಅವರು ಮಾತಾಡೋದಿಲ್ಲ, ಟಾಯ್ಲೆಟ್ನ ಇದು ಇವರು ಮಾತಾಡೋದು. ಕೆಲವೊಂದು ಯೋಚನೆಗಳನ್ನು ಮಾಡ್ಕೊಂಡಿದ್ದೀವಿ. ಆದರೆ ಈ ಕಟ್ಟಡದ ಮಾನಕ ಹಿತಾಸಕ್ತಿಯನ್ನು ಕೂಡ ನೀವು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದ್ರೆ ಅಂದರೆ ಹಿಂದೆ ಇಲ್ಲಿ 2 ರೋ ಬೈಕಿಗೆ ಇತ್ತು, ಈ ಸಮಸ್ಯೆ ಇರಲಿಲ್ಲ. ಅಲ್ಲಿ ಒಂದು ಕಬ್ಬಿಣದ ಒಂದು ತಂತಿಯನ್ನು ಹಾಕಿ, ಒಂದು ಸರಪಣಿಯನ್ನು ಹಾಕಿ ಗಟ್ಟಿ ಮಾಡಿ ಅದರ ಒಳಗೆ ಒಂದು ಬಸ್ ಅದರ ಹಿಂದೆ ನಿಲ್ಲುವುದು. ಇಲ್ಲಿ ಕಂಪ್ಲೀಟ್ ಒಂದು ಪೈಂಟ್ ಹಾಕಿದ್ವಿ, ವೆಹಿಕಲ್ಗಳಿಗೆ ಪ್ರಾರಂಭದಲ್ಲಿ ನಿಲ್ಲಬೇಕು, ಅದು ಕರೆಕ್ಟ್ ಆಯಿತು. ಹಾಗಾಗಿ ಒಂದು ಸೆಕ್ಯೂರಿಟಿಯಲ್ಲಿ ಕೂಡ ನಾವು ಪ್ರೈವೇಟ್ನವರೇ ಅದು ಮಾಡಿದ್ದೇವೆ. ಅವರು ಕೂಡ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿ ಸದಾ 2 ವರ್ಷ ಯಾವ ಸಣ್ಣ ಸಮಸ್ಯೆ ಕೂಡ ಪಾರ್ಕಿಂಗ್ ಇಲ್ಲಿ ಬರಲಿಲ್ಲ. ಆ ನಂತರ ಇಲ್ಲಿ ಅವರಿಗೆ ಐಡಿ ಕಾರ್ಡ್ ಕೊಡಲಿಲ್ಲ, ಅಲ್ಲಿ ಪಬ್ಲಿಕ್ ಅವರು ಪ್ರಶ್ನೆ ಮಾಡ್ತಾ ಕಾರಣಕ್ಕೆ ಅವರು ಕೊಟ್ಟು ಕೊನೆ ಹಂತದಲ್ಲಿ ಕೊಟ್ಟಿದ್ದು ಅವರು ಅಸಾವಧಾನ ಬಿಟ್ಟು ಹೋದ ಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಮೇಲೆ ಇಲ್ಲಿ ನಮ್ಮ ಇವರು ಬಂದರು, ಯಾರು ಹೋಮ್ ಗಾರ್ಡ್ಸ್ನವರು ಬಂದರು. ಹೋಮ್ ಗಾರ್ಡ್ಸ್ನವರು ಬಂದಾಗ ಕೂಡ ಅದು ವ್ಯವಸ್ಥಿತವಾಗಿ ನಡೀತಾ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಆಮೇಲೆ ಹೋಮ್ ಗಾರ್ಡ್ಸ್ ಹೋದ ಮೇಲೆ ಅಗೇನ್ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಾನು ಕೇಳ್ತಾ ಇದ್ದೀನಿ ಅಂದರೆ ಮುನ್ಸಿಪಾಲಿಟಿಗೆ ಒಂದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ. ಇಲ್ಲಿಯ ವ್ಯಾಪಾರಿಗಳು ಕೂಡ ನಾವು ಕೂಡ 2 ವೀಲರ್ ಮತ್ತೆ ಬೇರೆ ವೆಹಿಕಲ್ ಬಂದವರನ್ನೇ ಆಶ್ರಯಿಸಿಕೊಂಡು ವ್ಯವಹಾರ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದ್ದು, ನೀವು ಒಂದು ಮುನ್ಸಿಪಾಲಿಟಿ ಲೆಕ್ಕದಲ್ಲಿ ಇಲ್ಲಿ ಒಂದು ಸೆಕ್ಯೂರಿಟಿ ಎಲ್ಲ ನೇಮಕ ಮಾಡಿ. ಆಗ ಮುನ್ಸಿಪಾಲಿಟಿ ಈಗ ಇಲ್ಲಿ ಪ್ರೈವೇಟ್ ಇಟ್ಟ ತಕ್ಷಣ ಇಲ್ಲಿ ಬಂದವರು ಕೇಳ್ತಾರೆ, ನೀನು ಯಾರು ಕೇಳಲಿಕ್ಕೆ ಅಂತ ಬರ್ತದೆ. ಮುನ್ಸಿಪಾಲಿಟಿ ಅವರಾದರೆ ಅವ್ರಿಗೆ ಒಂದು ಕಾನೂನುಬದ್ಧವಾದ ಅವಕಾಶ ಇರ್ತದೆ. ಮುನ್ಸಿಪಾಲಿಟಿಯಲ್ಲಿ ಒಂದು ಸೆಕ್ಯೂರಿಟಿಯಲ್ಲಿ ಇಲ್ಲಿ 2 ಲೈನಿಗೆ ಒಂದು ಮುಂಚೆ ಇದ್ದಾಗೆ ಒಂದು ಸರಪಳಿಯನ್ನು ಹಾಕಿ ಅದರ ಆಚೆಗೆ ಬಸ್ ನಿಲ್ಲುವಾಗ, ಅದ್ರ ಈಚೆ 2 ವೀಲರ್ ನಿಲ್ಲುವಾಗ, ಮತ್ತೆ ಇಲ್ಲಿ ಎಂಟ್ರೆನ್ಸ್ ಒಳಗೆ ಹೋಗಲಿ ಕೂಡ ಒಂದು ಸರಪಳಿಯನ್ನು. ಈಗ ಇವರೆಂತ ಹೇಳಿದ್ರು ಅಂತ ಅಧ್ಯಕ್ಷರು, ಇಲ್ಲಿ ಸ್ಕೂಟರಿಗೆಲ್ಲ ಕೊಡ್ಲಿಕ್ಕೆ ಇದ್ರೆ ನೀವು ಇದು ಪಾರ್ಕಿಂಗ್, ಇವರು ಹೇಳಿದ್ರು ಪಾರ್ಕಿಂಗ್ ಅಂತ ಹೇಳ್ತಾರೆ ಜನರಂತ. ಸರ್, ಇದು ನೀವು ಪಾರ್ಕಿಂಗ್ ಕೊಡಿ, ನಾವು ಬಸ್ ಇಲ್ಲಿ ತರುವುದಿಲ್ಲ, ನಾವು ಬೇರೆ ಕಡೆ ಕೊಂಡು ಹೋಗ್ತೇವೆ ಅಂದ್ರೆ ಸರಿ. ಬೇರೆ ಇದೇ ಬಸ್ ಸ್ಟ್ಯಾಂಡು ಅಲ್ಲಿ ಹೋಗ್ತೇವೆ. ಮತ್ತೊಂದು 2 ವರ್ಷ ಮುಂಚೆ ಒಬ್ಬ ಹೋಮ್ ಗಾರ್ಡ್ ಇದ್ರು ಅಶ್ವತ್ಪುರದವರು, ಸ್ವಲ್ಪ ಇದು ಅಂತಂದರೆ ಕಪ್ಪಾದ, ಅವರು ಎಷ್ಟು ಒಳ್ಳೇದಂದರೆ ಅಷ್ಟು ಕ್ಲಿಯರ್ ಮಾಡ್ತಿದ್ರು 2 ವರ್ಷ ಮುಂಚೆ. ಅವ್ರಿಗೆ ಏನೋ ಸಮಸ್ಯೆ ಮತ್ತೆ ಬಿಟ್ಟದ್ದು ವೆಹಿಕಲ್ಗೆ ಕೊಟ್ಟರೆ ನಮಗೆ ಸಮಸ್ಯೆ ಅಂತ ಹೇಳ್ತಾರೆ. ಅಲ್ಲಿಂದ ಅಲ್ಲ ಸರ್, ನಮ್ಮದು ಪರ್ಸನಲ್ ಪ್ರಾಬ್ಲಮ್ ಅಂದರೆ ಆ ಕಡೆಯಿಂದ ಬರುವವರು ಸೀದಾ ನೋಡಿ ಎದುರು ಹೋಗಿ ರಿವರ್ಸ್ ಬರಬೇಕು. ರಿವರ್ಸ್ ಬರುವಾಗ ಕಂಡಕ್ಟರ್ ಅಂತ ಮಾಡ್ತಾನೆ, ಅವನು ಟಾಯ್ಲೆಟ್ ಹೋಗ್ತಾನೆ, ಡ್ರೈವರ್ ಒಬ್ಬರು ಇರ್ತಾರೆ. ಆ ಮೂಮೆಂಟಲ್ಲಿ ಯಾರೋ ಒಬ್ಬರು ಸ್ಕೂಟರ್ ಹಿಡಿದುಕೊಂಡು ಸೀದಾ ಹೋಗ್ತಾರೆ. ಇದು ಆದದ್ದೇ ಮತ್ತೆ